ನಾರಾಯಣಸ್ವಾಮಿಗೆ ನಮಗೇನು ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಏನೂ ಇಲ್ಲ. ಅವರು ಕಾಂಗ್ರೆಸ್ ಎಮ್ ಎಲ್ ಎ, ನಾನು ಕಾಂಗ್ರೆಸ್ ಎಮ್ ಎಲ್ ಎ. ಅವರು ತುಂಬ ಕೆಳಹಂತದಿಂದ ರಾಜಕಾರಣದ ಮೇಲೆ ಬಂದಿದ್ದಾರೆ, ನಾನು ಕೂಡ ತುಂಬ ಕೆಳಹಂತದಿಂದ ರಾಜಕಾರಣದ ಮೇಲೆ ಬಂದಿದ್ದೀವಿ. ಇವತ್ತು ಅಧಿಕಾರ ಇರ್ಬೋದು ನಮ್ಮ ಹತ್ರ ಅಷ್ಟೇ. ಆದರೆ ಆ ದಿನಗಳು ನೆನಪು ಮಾಡ್ಕೊಂಡ್ರೆ ನಾರಾಯಣಸ್ವಾಮಿ, ನಂಜೇಗೌಡರು ಆ ದಿನಗಳು ನೆನಪು ಮಾಡ್ಕೊಂಡ್ರೆ ಇವತ್ತು ನಾವು ತುಂಬ ಗೌರವ ಹೋಗ್ಬೇಕಾಗ್ತದೆ. ಅದೇನದು ನನಗೆ ಗೊತ್ತಲ್ಲ, ಅದು ನಮ್ಮ ವೈಯಕ್ತಿಕ ಪರ್ಸ್ನಲ್ ಮಾತಾಡೋದು. ಸಂಸ್ಥೆ ಇದು, ಇಲ್ಲಿ ಸಿಕ್ಕಿರೋ ಅವಕಾಶ ಎಂತ ಅಂತಾರೆ. ಯಾವತ್ತೂ ಒಂದು ಪಾರ್ಟಿಯವರು ಇಲ್ಲಿ ಇಲ್ಲ. ಇಲ್ಲಿ ಬೇರೆ ಬೇರೆ ಪಾರ್ಟಿಗಳವರು ಕೂಡ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು ಕೂಡ ಇಲ್ಲಿವರೆಗೂ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಮನೆಯರು, ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಎಲ್ಲರೂ ಕೂಡ ಕಷ್ಟಪಟ್ಟು ಕಟ್ಟಿರೋದ್ರಿಂದ ಇವತ್ತು ಈ ಸಮಸ್ಯೆ ಈ ಅಷ್ಟು ಎತ್ತರಕ್ಕಿದೆ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನಾದರೂ ಏನು ಇಲ್ಲದೆ ನಾವು ಮಾತಾಡೋಕ್ಕೆ ಹೋದಾಗ ಈ ಸಮಸ್ಯೆ ಕೆಟ್ಟ ಹೆಸರು ಬರ್ತದೆ, ಹಾಲು ಉತ್ಪಕ್ಕೆ ತೊಂದರೆ ಆಗ್ತದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಏನಿದ್ರೆ ಮಾಡ್ಬೋದು. ಸಂಸ್ಥೆಗೆ ಕಳಂಕ ಬರಬಹುದು, ಬರೋದಿರ್ಬೋದು, ಕೆಟ್ಟ ಹೆಸರು ತರಂಥವ್ದಿರ್ಬೋದು, ಅವೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಅದೇ ನಾನು ಮಾತಾಡಿದ್ದು ಸೆಷನ್ನಲ್ಲಿ ಮಾತಾಡಬಾರ್ದಾಗಿತ್ತು. ಅದು ಕಾಂಗ್ರೆಸ್ ಶಾಸಕರು, ಒಕ್ಕೂಟದ ನಿರ್ದೇಶಕರು ಕೂಡ. ಆಮೇಲೆ ಸಾಲದಿದ್ದಕ್ಕೆ ಇಲ್ಲೊಂದು ಕಮಿಟಿ ತನಿಖೆ ಮಾಡೋಕ್ಕೆ, ಆಡಳಿತ ಅಧಿಕಾರಿ ಅವಧಿಯಲ್ಲಿ ಏನೇನೋ ಆಗಿದೆ ಅಂತಾರಲ್ಲ, ಅದು ತನಿಖೆ ಮಾಡೋದಕ್ಕೆ ಅವರು ಒಬ್ಬ ಮೆಂಬರ್ ಇದ್ದಾರೆ. ಅದರಲ್ಲಿ ಇಲ್ಲೇ ಮಾತಾಡಬೇಕಾಗಿತ್ತಲ್ಲ, ಅದು ಬೇಜಾರಾಗ್ತದೆ. ಇಲ್ಲ, ಸಿ ಎಮ್ ಅವ್ರ ಮುಂದೆ ಏನು ಆ ಥರ ಚರ್ಚೆ ಆಗಿದ್ದೇನೂ ಇಲ್ಲ. ಸಿ ಎಮ್ ಅವರು ಡೆವಲಪ್ಮೆಂಟ್ಸ್ ಬಗ್ಗೆ ಚರ್ಚೆ ಮಾಡಿದರು. ಎಲ್ಲ ಜಿಲ್ಲೆಗಳೆಲ್ಲ ಶಾಸಕನ ಕರೆದು ಮಾತಾಡೋ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆದು ಪೆಂಡಿಂಗ್ ಇತ್ತು. ಕೋಲಾರ ಜಿಲ್ಲೆ ಎಲ್ಲ ಎಮ್ ಎಲ್ ಎ ಕರೆದು 5 ಗ್ಯಾರಂಟಿಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅದು ಸಾಮಾನ್ಯ ಜನ ಬಡವರು ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಡೆವಲಪ್ಮೆಂಟ್ಸ್ ಬಗ್ಗೆ ನಮ್ಮ ಡಿಮ್ಯಾಂಡ್ಸು, ನಮ್ಮ ಪ್ರಾಬ್ಲಮ್ಸು, ನಮ್ಮ ಸೇತುವಾರು ಹೇಳ್ಕೊಂಡಿದ್ದೀವಿ. ಅಷ್ಟು ಬಿಟ್ಟರೆ ಬೇರೆ ರೀತಿಯಲ್ಲಿ ಅಲ್ಲಿ ಚರ್ಚೆ ಆಗಿದ್ದೇನಿಲ್ಲ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಿ ಅಂತೇಳಿ, ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಮಾಹಿತಿ ಅಂದರೆ ನಾವು ಒಳಗಡೆ ಇಲ್ಲ, ಈಸೆ ಬಂದುಬಿಟ್ಟಿದ್ದೀವಲ್ಲ, ಟಿ ವಿಗಳಲ್ಲಿ ಮಾತಾಡ್ತೀವಿ, ಪೇಪರ್ಗಳಲ್ಲಿ ಮಾತಾಡ್ತೀವಿ. ಇವೆಲ್ಲ ಹೈಕಮಾಂಡು ನೋಡ್ತಾ ಇದೆ, ಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಕಿವಿ ಮಾತು ಹೇಳಿದ್ದಾರೆ, ಬುದ್ಧಿ ಹೇಳಿದ್ದಾರೆ. ಎಲ್ಲರೂ ಒಟ್ಟಿಗೆ ಪಾರ್ಟಿ ಕಟ್ಟಿರಿ, ಒಟ್ಟಿಗೆ ಜೊತೆಲಿರ್ರಿ, ಪಾರ್ಟಿ ಡ್ಯಾಮೇಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಲ್ಲ, ಯಾವ ಮಟ್ಟಕ್ಕೆ ತನಿಖೆ ಬೇಕಾದ್ರೂ ಆಗ್ಬೋದು. ಈಗಾಗಲೇ ಗೌರ್ಮೆಂಟ್ ಲೆವೆಲಲ್ಲಿ ಲೆಟರ್ ಕೊಟ್ಟರು ಕೂಡ ತನಿಖೆ ಆಗ್ತಾ ಇದೆ. ಯಾರು? ಬಂಗಾರಪೇಟೆ ಮೇಲೆ ಅವರು. ಆ ಜೊತೆಗೆ ಇಲ್ಲಿ ಕೂಡ ಒಂದು ಕಮಿಟಿ ಮಾಡಿದ್ವಿ. ಇಲ್ಲಿ ಕೂಡ ಆ ಕಮಿಟಿ ಕೂಡ ಆಡಳಿತ ಅಧಿಕಾರಿ ಕಾಲದಲ್ಲಿ ಏನೇನಾಗಿದೆ ಅನ್ನೋದು ಕೂಡ ತನಿಖೆ ಆಗ್ತಾ ಇದೆ. ಎರಡೂ ರಿಪೋರ್ಟ್ ಬರಬೇಕಲ್ವಾ? ನನ್ನ ಪ್ರಕಾರ 5 ವರ್ಷ ಆಡಳಿತ ಮಂಡಳಿಯಲ್ಲಿ ಕೂಡ ಏನೂ ಆಗಿಲ್ಲ. ಒಳ್ಳೆ ಕೆಲಸ ಮಾಡಿದ್ವಿ. ಆಡಳಿತ ಅಧಿಕಾರಿ ಕಾಲದಲ್ಲೂ ಕೂಡ ಏನೂ ಆಗಿಲ್ಲ. ನಾನು ಕೂಡ ಈ ಸಂಸ್ಥೆಯಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀನಿ. ಏನನ್ನ ಡಿಫ್ರೆನ್ಸ್ ಇದ್ದರೆ ಆಡಳಿತ ಅಧಿಕಾರಿ ಆದ್ರೂ ಯಾರಾದ್ರೂ ನಾನು ಹೇಳ್ಬಿಡ್ತಾ ಇದ್ದೆ, ಆಡಳಿತ ಅಧಿಕಾರಿ ಕಾಲದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಅಂತ ನಾನು ಮಾತಾಡ್ತಾ ಇದ್ದೆ. ನನ್ನ ಪ್ರಕಾರ ಒಳ್ಳೆ ತೀರ್ಮಾನಗಳು ಆಡಳಿತ ಅಧಿಕಾರಿ ಕಾಲದಲ್ಲೂ ಕೂಡ ತಗೊಂಡಿದ್ದಾರೆ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅವರ ಅವಧಿ ಏನಿತ್ತು, 6 ತಿಂಗಳು, 7 ತಿಂಗಳು, 8 ತಿಂಗಳು ಇತ್ತು, ಅವ್ರ ಕಾಲದಲ್ಲೂ ಕೂಡ ಒಳ್ಳೆಯ, ಅದು ಅನುಮಾನ ಇರೋರ್ಕ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ವಿ. ಬಟ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ರೀ. ಕೆಲವರು ಸಾಫ್ಟ್ ಕಾರ್ನರ್ ಇರ್ತಾರೆ, ಕೆಲವರು ಹೊರಟಿರ್ತಾರೆ, ಕೆಲವರೆಲ್ಲ ಆವೇಶದಲ್ಲಿ ಮಾತಾಡೋಕ್ಕೆ ಹೋಗ್ತಾರೆ. ಅದರೆಲ್ಲ ಪ್ರತಿಫಲ ಬೇರೆ ಥರ ಆಗ್ಬಿಡ್ತದೆ. ಜನ ನೋಡ್ತಾ ಇರ್ತಾರೆ. ಅದರಿಂದ ಯಾರೇನು ಮಾತಾಡ್ತಾರೋ ಅದನ್ನು ನಾವು ಮಾತಾಡಬೇಕು ಅಂತಿಲ್ಲ. ಇವತ್ತು ಬೋರ್ಡ್ ಮೀಟಿಂಗ್ ಆಯಿತು, ಎಷ್ಟು ಚೆನ್ನಾಗಿ ಚರ್ಚೆಗಳಾಯಿತು, ತೀರ್ಮಾನಗಳು ಕೂಡ ಆಯಿತು, ಖುಷಿ ಆಗ್ತದೆ. ಇದನ್ನೇ ನಾವು ಮಾಡ್ಕೊಂಬಂದಿದ್ದು. ಅವರು ಕೂಡ ಡೈರೆಕ್ಟ್ರಾಗಿ ಬಂದಿದ್ದಾರೆ, ನಾವು ಸ್ವಾಗತ ಬಯಸ್ತೀವಿ ನಾವು. ಆದರೆ ಈ ಸಂಸ್ಥೆ ಬಗ್ಗೆ ಆಸಕ್ತಿ ಇರಬೇಕು, ಆರೋಗ್ಯಕರವಾಗಿ ಚರ್ಚೆ ಆಗಬೇಕು. ನೋಡಿಪ್ಪ, ನಾವು ಕಾಂಗ್ರೆಸ್ ಪಾರ್ಟಿಯವರು 4 ಗೋಡೆ ಒಳಗಡೆ ಏನನ್ನು ಮಾತಾಡ್ಕೊತೀವೋ, ಆದರೆ ಈಗ ಈ 4 ಗೋಡೆಯಿಂದ ಆಸೆ ಹೋಗಿ ಮಾತಾಡಬಾರ್ದು. ಹೈಕಮಾಂಡ್ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ.
ನಂಜೇಗೌಡರು ಏನೋ ಇನ್ನೊಬ್ಬರು ಏನೋ ತುಂಬ ಸೂಕ್ಷ್ಮವಾಗಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷ ಅಧ್ಯಕ್ಷರಿರ್ಬೋದು, ಮತ್ತು ನಮ್ಮ AICC ಉಸ್ತುವಾರಿಗಳಿರ್ಬೋದು, ಪ್ರತಿಯೊಬ್ಬರದ್ದು ರಿಪೋರ್ಟ್ ಇದೆ. ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಾವಂತೂ ಸ್ಟೇಟ್ಮೆಂಟ್ ಕೊಡಲ್ಲ. ಯಾರಾದರೂ ಕೊಟ್ಕೋತಾರೋ ನನಗೆ ಗೊತ್ತಿಲ್ಲ. ನಾನು ಹೇಳೋದೇನೆಂದರೆ, ಇವತ್ತು ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಮುಖ್ಯಮಂತ್ರಿಗಳಿದ್ದಾರೆ, ಜಿಲ್ಲಾ ಮಂತ್ರಿಗಳು ಒಳ್ಳೆಯವರಿದ್ದಾರೆ, ಅವ್ರ ಸಹಕಾರ ತಗೊಬೇಕು. ಇವತ್ತು ಡಿಸ್ಟಿಕ್ ಡೆವಲಪ್ಮೆಂಟ್ಸ್ ಚರ್ಚೆ ಆಗಬೇಕು. ಎಲ್ಲೋ ಒಂದು ಕಡೆ ನೋವು ಆಗ್ತಾ ಇರೋದೇನೆಂದರೆ, ನಾವು 4 ಜನ ಕಾಂಗ್ರೆಸ್ MLAಗಳು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಜಿಲ್ಲೆ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ನಾವು. ನಾನು ವೈಯಕ್ತಿಕವಾಗಿ ಹೇಳೋದಾದರೆ, ಇವತ್ತಿನ ದಿನಗಳಲ್ಲಿ ರಮೇಶ್ ಕುಮಾರನ್ನು ಈ ಸರ್ಕಾರದಲ್ಲಿ ಕಳ್ಕೊಂಡಿರೋದು ನಮ್ಮ ಜಿಲ್ಲೆಗೆ, ರಾಜ್ಯ ಬಿಡ್ರಿ, ನಮ್ಮ ಜಿಲ್ಲೆಗೆ ಲಾಸ್. ನಾನು ಯಾಕಂದರೆ 5 ವರ್ಷ ನಾನು ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ 5 ವರ್ಷದಲ್ಲಿ 1 ವರ್ಷ ಮೈತ್ರಿ ಸರ್ಕಾರ ಇಂಥದ್ದು ಸಂದರ್ಭದಲ್ಲಿ ಯಾವ ರೀತಿ ನಮ್ಮನ್ನೆಲ್ಲ ಮೀಟಿಂಗ್ ಮಾಡ್ತಾಯಿದ್ರು. ಒಬ್ಬ ಸೀನಿಯರ್ ರಮೇಶ್ ಕುಮಾರ್ ಅವರು ಎಲ್ಲ MLA ಕರೆದು ಡಿಸ್ಟಿಕ್ ಬಗ್ಗೆ ಚರ್ಚೆ ಮಾಡತ್ತದು 1 ವರ್ಷ ಮೈತ್ರಿ ಸರ್ಕಾರದಲ್ಲಿ. BJP ಸರ್ಕಾರ ಇದ್ದಾಗ ಕೂಡ 2 ತಿಂಗಳಿಗೋ 3 ತಿಂಗಳಿಗೋ MLA ಕರೆದು ಮಾತಾಡ್ತದ್ದು ನೆನಪಾಗ್ತದೆ ನನಗೆ. ಇವತ್ತು ಯಾರು ಪಾಪ ಮುನಿಯಪ್ಪ ಜೀವರ್ ಅವರು ಇಲ್ಲವರಪ್ಪ. ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧ ಇದ್ರೆ ಮಾಡವ್ರೆ. ಅವರೆಲ್ಲೋ ಒಂದು ಕಡೆ ಗ್ರಾಮಾಂತರ ಜಿಲ್ಲಾ ಮಂತ್ರಿಗಳಾಗವ್ರೆ. ಏನಪ್ಪ, ಇವತ್ತು ಸಂಬಂಧ ಇಲ್ದಿರ ಆಗಿದೆ. ಇವತ್ತು ನಾನು ಹೇಳೋದು, ನಮ್ಮಲ್ಲಿ MLAಗಳು 4 ಜನ MLA ನಮ್ಮ ಒಗ್ಗಟ್ಟನ್ನು ನಾವು ತಗೊಂಡೋಗಿದ್ರೆ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಒಗ್ಗಟ್ಟನ್ನು ನೋಡಿ ನಮ್ಗೆ ಏನು ಬೇಕಾಗಿತ್ತು. ಎತ್ತಿನೊಳೆ ಬೇಕು ನಮಗೆ. ಎತ್ತಿನೊಳೆ ಯಾಕೆ ಬರ್ತಾ ಇಲ್ಲ? ಯಾಕೆ ನಮ್ಮ ಧ್ವನಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮುಟ್ತಾ ಇಲ್ಲ? ಒಗ್ಗಟ್ಟಿಲ್ಲಪ್ಪ. ನೋವಾಗ್ತದೆ ನನಗೆ. ಇಂಥ ಸರ್ಕಾರದಲ್ಲಿ ಎಂತೆಂಥ ನಾವು ಅವಕಾಶ ತಗೊಬೋದಾಗಿತ್ತು. ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆ ಬಗ್ಗೆ ತುಂಬ ಆಸಕ್ತಿ ಇದೆ, ಜಿಲ್ಲಾ ಮಂತ್ರಿಗಳಿಗೆ ತುಂಬ ಆಸಕ್ತಿ ಇದೆ. ನಮ್ಮ ಹೌದು, ಡೆವಲಪ್ಮೆಂಟ್ಸ್ ಹೇಳ್ತಾರದು. ಈಗ ಏನಾಗಿದೆ, ನಮ್ಮ ಇದಂತ ನಮ್ಮ ಕ್ಷೇತ್ರಕ್ಕೆ ನಾವು ರಿಸರ್ವ್ ಆಗಿಬಿಟ್ಟಿದ್ದೀವಿ. ಡಿಸ್ಟ್ರಿಕ್ಟ್ ಬಗ್ಗೆ ಯಾರು ಯೋಚನೆ ಮಾಡೋದು? ಬೇಕಾಗಿತ್ತಲ್ಲ ಇಂಥ ಸೀನಿಯರು ಇಲ್ವಲ್ಲ ಇವತ್ತು. ಆಯ್ತಪ್ಪ, ನಾಡು ಸಭೆ ನಮ್ಮ ಸೀನಿಯರಪ್ಪ, ವಯಸ್ಸಲ್ಲಿ ನನಗಿಂತ ಸಿಕ್ಕೋರು ಇರ್ಬೋದು. 3 ಸಾರಿ MLA ಅಲ್ವಾ? ಎಲ್ಲರನ್ನೂ MLAಗಳನ್ನ ಜಾಗದಾಗ ಕರೆಸಿದ್ರು. ಯಾರು ಬರಲ್ಲ ಅಂತಾದ್ರು? ಬರಲ್ಲ ಅಂತಿದ್ರೆ, ನೀನು ನೋಡಪ್ಪ, ನೀನು ಕರೀತಾಗ ನಾ ಬರಲ್ಲ ಅಂತಿದ್ರೆ, ಅವಾಗ ನೋಡ್ದೇನಪ್ಪ, ನಾನೊಬ್ಬ ಸೀನಿಯರ್, ನಾನು ಕರೆದು ಕೂಡ ಈ MLAಗಳು ಬರಲಿಲ್ಲ ಹೇಳ್ಬೋದಾಗಿತ್ತು.